ಇಲ್ಲಿ ಹೇಳೋದಿಷ್ಟೇ, ಓಕೆ ನಾವು ಮತ್ತೊಮ್ಮೆ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ, ಅದರಲ್ಲಿ ಏನು ಡೌಟ್ ಇಲ್ಲ, ಅದಂತೂ ಇದ್ದೇ ಇರುತ್ತೆ. ಬೇರೆ ಚರ್ಚೆ ನಾವು ಮಾಡ್ತಾ ಇದ್ವಿ ಇಷ್ಟೊತ್ತಿಗೆ. ನೀವು ಮೋದಿ ಅವ್ರ ಬಗ್ಗೆ ಸಾಂಪಿತ್ರಡ ಮಾತಾಡಿದ್ದು ನಿಮ್ಗೆ ಗೊತ್ತಿದೆ. ನೀವು ಒಬ್ರು ಅದಕ್ಕೆ ಸರಿ ಅಂತ ಹೇಳ್ತೀರಾ. ಇಡೀ ದೇಶದ ಏನೇನು ಸಂಪತ್ತಿದೆ ಅದನ್ನು ಸಮಾನವಾಗಿ ಹಂಚ್ಬಿಡಿ ಅಂತ ಹೇಳಿದ್ರೆ, ರಮಕಾಂತ್ ನಮ್ಮನೇಲಿ ಒಂದು 100 ಗ್ರಾಮ್ ಗೋಲ್ಡ್ ಇದೆ, ನಿಮಗೂ ಹಂಚ್ಬೇಕಂತ ಇದೆಯಾ? ನಾವಿರೋದೇ ನಮ್ಮ ಹತ್ರ ಇರೋದೇ ಅಷ್ಟೇ, ಸಾಧ್ಯ ಇದೆಯಾ ಅದು? ಆ ತರ ಮಾತಾಡಿದಾಗ ಅವ್ರು ಏನ್ ಹೇಳಿದ್ರು ನರೇಂದ್ರ ಮೋದಿ ಅವರು, ಇವರು ಆಮ್ ಆದ್ಮಿ ಪಾರ್ಟಿಯವರು ಇನ್ನೊಂದ್ಸರಿ ಕಿವಿ ಕೊಟ್ಟು ಕೇಳಿ, ಕೇಳಿಲ್ಲ, ಅವ್ರು ಹೇಳಿದ್ದು ಕೇಳಿಸ್ಕೊಂಡಿಲ್ಲ ಅಂದ್ರೆ ಅವ್ರು ಹೇಳಿದಿಷ್ಟೇ, ಅಮೆರಿಕದ ಮಾದರಿಯ ಅವ್ರು ಹೇಳಿದಿಷ್ಟೇ ಇಡೀ ದೇಶದ ಸಂಪತ್ತನ್ನು ಸಮನಾಗಿ ಹಂಚಬೇಕು, ಹಂಚಬಿಟ್ಟು ಅದರಲ್ಲಿ ಯಾರ ಮನೆಯಲ್ಲಿ ಜಾಸ್ತಿ ಮಕ್ಕಳಿದ್ದಾರೆ ಅವ್ರಿಗೆ ಹೋಗುತ್ತೆ. ಅದರಲ್ಲಿ ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ ಯಾರೇ ಇರಲಿ, ಒಂದ್ ಮನೇಲಿ 1 ಡಜನ್ ಮಕ್ಕಳಿರೋರು ಇದ್ದಾರೆ. ಇಂಡಿಯಾ ನ್ಯೂಸ್ ಎಕ್ಸಿಟ್ ಪೋಲ್ ಎನ್ಡಿಎಗೆ 371 ಕೊಟ್ಟಿದೆ. ಇಂಡಿಯಾ ನ್ಯೂಸ್ ಎಕ್ಸಿಟ್ ಪೋಲ್ ಎನ್ಡಿಎಗೆ 371. ಇಂಡಿಯಾ ನ್ಯೂಸ್ನ ಎಕ್ಸಿಟ್ ಪೋಲ್ ನಾನು ಓದ್ತಾ ಇದ್ದೀನಿ. 371 ಸ್ಥಾನಗಳು ಎನ್ಡಿಎಗೆ. ಹಾಗಾಗಿ ಅಲ್ಲಿ ಇಂಡಿಯಾ ಕೂಟ ಇನ್ನೊಂದು ಮತ್ತೊಂದು ಲೆಕ್ಕಕ್ಕೆ ಬರಲ್ಲ. ಆಗ ಇದು ಇಂಡಿಯಾ ನ್ಯೂಸ್ನ ಎಕ್ಸಿಟ್ ಪೋಲ್. ಇದು 371 ಎನ್ಡಿಎಗೆ, 125 ಇಂಡಿಯಾಗೆ, 47 ಇತರರಿಗೆ. ಇತರರು ಇಂಡಿಯಾ ಸೇರಿಕೊಂಡ್ರು ಕೂಡ ಅಧಿಕಾರ ಮಾಡೋಕ್ಕಾಗಲ್ಲ. ಪಿ ಮಾರ್ಕು ಕೂಡ ಹೆಚ್ಚು ಕಡಿಮೆ ಇದನ್ನೇ ಹೇಳ್ತಾ ಇದೆ. ಇತರರಿಗೆ ಅವರು ಕೂಡ 30 ಸ್ಥಾನವನ್ನು ಕೊಟ್ಟಿದ್ದಾರೆ ಪಿ ಮಾರ್ಕ್ ಅವರು. ಇಲ್ಲಿ ಓಪನಿಂಗ್ ಟ್ರೆಂಡ್ಸ್ ಸರ್, ಎಕ್ಸಿಟ್ ಪೋಲು, ಕೌಂಟಿಂಗ್ ಡೇ ಅಲ್ಲ ಇದು, ಎಕ್ಸಿಟ್ ಪೋಲ್ ನಾವು ಮಾತಾಡ್ತಾ ಇದ್ದೀವಿ.